ನಮಸ್ಕಾರ. ನಮ್ಮ ಹೆಸರು ಇಲ್ಲಿ ಕಾಲವರೀಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರ ನಾವು ಪ್ರಜ್ವಲ್ ದೀಕ್ಷಿತ್ ಅಂತ ಹೇಳಿ ನಮ್ಮ ಹೆಸರು. ಇಲ್ಲಿನ ವಿಶೇಷ ಏನಂದ್ರೆ ಇದು 2000 ವರ್ಷ ಇತಿಹಾಸ ಚೋಳರು ಕಟ್ಟಿರತಕ್ಕಂತಹ ದೇವಸ್ಥಾನ. ಇದು ಚೋಳರು ನಿರ್ಮಾಣ ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚೋಳರ ಗುರುಗಳಾದಂತಹ ಜಪಾನ್ನ ಮಾಡಿ ಕಾಲಭೈರೇಶ್ವರನ ಪ್ರತ್ಯಕ್ಷವಾಗಿ ಕರೆದಿರ್ತಾರೆ. ಕಾಲಭೈರೇಶ್ವರ ಪ್ರತ್ಯಕ್ಷ ಆದಾಗ ಚೋಳರು ಒಂದು ಅರ್ಕೆನ ಕೇಳ್ತಾರೆ, ಭೂಮಿ ಮತ್ತೆ ಆಕಾಶ ಇರೋವರೆಗೂ ನಮ್ದೇ ಒಂದು ಆಳ್ವಿಕೆ ನಡಿಬೇಕು ಭೂಮಿ ಮೇಲೆ ಅಂತ ಕೇಳಿರ್ತಾರೆ. ಕಾಲಭೈರೇಶ್ವರನು ಆ ವರನ್ನ ಕೊಡೋಕ್ಕಾಗದೆ ಈಶ್ವರನ ಹತ್ರ ಹೋಗಿ ಕೇಳ್ತಾನಂತೆ. ಇದರ ಚೋಳರು ಈ ತರ ವರ ಕೇಳ್ತಿದ್ದಾರೆ, ಕೊಡ್ಬೇಕಾ ಬೇಡ ಅಂತ ಹೇಳಿದಾಗ ಈಶ್ವರನ್ ಹೇಳ್ತಾನಂತೆ, ಒಂದೇ ರಾತ್ರಿಯಲ್ಲಿ 8 ದೇವಸ್ಥಾನಗಳು ನಿರ್ಮಾಣವನ್ನಕ್ಕಾದ್ರೆ ಮಾತ್ರ ಅವ್ರಿಗೆ ಆ ಯರ್ಕೆನ ಪೂರೈಸು ಅಂತ ಹೇಳಿರ್ತಾನೆ. ಕಾಲಭೈರೇಶ್ವರನು ಅದೇ ತರ ಹೋಗಿ ಚೋಳರು ಹೇಳ್ತಾನಂತೆ, ಒಂದೇ ರಾತ್ರಿಯಲ್ಲಿ 8 ದೇವಸ್ಥಾನಗಳ ನಿರ್ಮಾಣ ಮಾಡಿ ಅಂತ ಹೇಳಿರ್ತಾರೆ. ಚೋಳರು ಒಂದೇ ರಾತ್ರಿಯಲ್ಲಿ 3 ದೇವಸ್ಥಾನ ಮಾತ್ರ ನಿರ್ಮಾಣಕ್ಕಾಗುತ್ತೆ. ಮೊದಲನೇದು ಬಂದು ಧರಂಪುರಿ ಆಗಿರುತ್ತೆ, ಎರಡನೇದು ಬಂದು ಈ ಕ್ಷೇತ್ರ ಶ್ರೀ ಜಡಗೇನಹಳ್ಳಿ ಕ್ಷೇತ್ರ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಆಗಿರುತ್ತೆ.